ಎಲ್ರಿಗೂ ನಮಸ್ಕಾರ. ಪ್ರವಾಸಿ ಪ್ರಪಂಚಕ್ಕೆ ಸ್ವಾಗತ. ನಾನು ಅಕ್ಷಯ್ ಆತ್ರೇಯ. ಇನ್ನೇನು ದಸರಾ ಹತ್ರ ಬರ್ತಾ ಇದೆ. ಸರ್ಕಾರ ಈ ಬಾರಿ ದಸರಾದ ಆಕರ್ಷಣೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ನಿರ್ಧಾರವನ್ನು ತಗೊಂಡಿದೆ. ಅದೇ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬೇಕು ಅಂತ. ಈ ಕಂಬಳದ ವಿಚಾರವಾಗಿ ಹಲವಾರು ಚರ್ಚೆಗಳು ನಡೀತಾ ಇದೆ. ಕೆಲವರು ಹೇಳ್ತಾರೆ ಈ ಒಂದು ಕಂಬಳ ಆಯೋಜನೆ ಮಾಡಬಾರ್ದು, ಅಲ್ಲಿಯ ಸ್ಥಳೀಯ ಗ್ರಾಮೀಣ ಕ್ರೀಡೆ ಅದನ್ನು ಅಲ್ಲಿಗೆ ಬಿಡಿ ಅಂತ. ಇನ್ನು ಕೆಲವರು ಹೇಳ್ತಾರೆ ನಾಡ ಹಬ್ಬದಲ್ಲಿ ಕಂಬಳ ಯಾಕೆ ಆಯೋಜನೆ ಮಾಡಬಾರ್ದು ಅಂತ. ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾ ಎಲ್ರಿಗೂ ಗೊತ್ತೇ ಇದೆ. ಹಲವಾರು ಕ್ರೀಡೆಗಳು ನಡೆಯುತ್ತೆ ಮೈಸೂರು ದಸರಾದಲ್ಲಿ. ಈ ಬಾರಿ ಮೈಸೂರು ದಸರಾದಲ್ಲಿ ಕಂಬಳನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸರ್ಕಾರ ರೆಡಿಯಾಗಿದೆ. ಹಲವಾರು ಜನ ಬೇಡ ಅಂತಿದ್ದಾರೆ, ಇನ್ನು ಕೆಲವರು ಬೇಕು ಅಂತಿದ್ದಾರೆ. ನೀವೇನು ಹೇಳ್ತೀರಾ ಸರ್? ನನ್ನ ಪ್ರಕಾರ ತಪ್ಪೇನಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಇದೊಂದು ದೇಶೀಯವಾದ ಕ್ರೀಡೆ. ಇದಕ್ಕೆ ಅದರದ್ದೇ ಆದಂತ ಒಂದು ಜನಪ್ರಿಯತೆ ಇದೆ. ಈಗಿಂದ ಅಂತಲ್ಲ, ವಿಜಯನಗರದ ಕಾಲದಿಂದನೂ ದಸರಾ ಹಬ್ಬ ಆಚರಣೆಗೆ ಪ್ರತಿಯೊಬ್ಬರಿಗೂ ಅವ್ರವ್ರ ಒಂದು ಪ್ರತಿಭೆನ ಪ್ರದರ್ಶನ ಮಾಡೋಕ್ಕೆ ಅಂತ ಒಂದೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇತ್ತು. ಅದೇ ತರ ಸಿಕ್ಕಿದ್ರಲ್ಲಿ ತಪ್ಪೇನಿಲ್ಲ. ಇಲ್ಲೇನಾಗಿದೆ, ನಮಗೆ ಕರ್ನಾಟಕ ತುಂಬಾ ವೈವಿಧ್ಯವಾಗಿರುವಂತ ರಾಜ್ಯ. ಅಲ್ಲಿ ಕೋಸ್ಟಲ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಬೆಂಗಳೂರವ್ರಿಗೆ ಗೊತ್ತಿರಲ್ಲ, ಬೆಂಗಳೂರಲ್ಲಿ ಏನ್ ನಡೆಯುತ್ತೆ ಅಂತ ಮೈಸೂರವ್ರಿಗೂ ಅಷ್ಟೊಂದು ಗೊತ್ತಿರಲ್ಲ. ಇದೊಂದು ವೇದಿಕೆ ಆಗುತ್ತೆ, ಇದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಕೊಟ್ರೆ ಮುಂದೆ ಜನಪ್ರಿಯ ಆಗುತ್ತೆ, ಅದಕ್ಕೆ ಆದಂತ ಒಂದು ಪಾಪ್ಯುಲಾರಿಟಿ ಸಿಗುತ್ತೆ. ಬಟ್ ಏನಂದ್ರೆ ಒಂದು ಎಚ್ಚರಿಕೆಯಾಗಿ ನಡೆಸ್ಬೇಕು ಅದನ್ನ. ಅದರದ್ದೇ ಆದಂತ ಒಂದು ಎಸೆನ್ಸ್ ಇದೆ ಅದನ್ನ ಯಾವುದೇ ಕಾರಣಕ್ಕೂ ಮೂಲ ಉದ್ದೇಶಕ್ಕೆ ಧಕ್ಕೆ ಬಾರದಂಗೆ ಇವರು ಆಯೋಜನೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಇನ್ ಜನರಲ್ ಅಂತಂದ್ರೆ ಸ್ಥಳೀಯವಾದ ಕ್ರೀಡೆ ಈ ಒಂದು ಹಬ್ಬದಲ್ಲಿ ಬೇಕಂತ ಅಂದ್ರೆ ಎಷ್ಟೊಂದು ಸ್ಥಳೀಯ ಕ್ರೀಡೆಗಳು ಅಲ್ಲಲ್ಲಿಗೆನೆ ಬಿಟ್ಟಿದೀವಿ, ಕಂಬಳ ಒಂದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀರಾ ಅನ್ನೋದು ಕೆಲವೊಂದಷ್ಟು ಜನದ ಪ್ರಶ್ನೆ. ಇಲ್ಲ, ನನ್ನ ಪ್ರಕಾರ ದಸರಾ ಕಾನ್ಸೆಪ್ಟ್ ಅಂದ್ರೆ ಮುಂಚೆಯಿಂದ ರಾಜ ಮಹಾರಾಜರು ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಿದ್ರು. ಪ್ರತಿಯೊಂದು ಪ್ರತಿಭೆಗೂ ಕೊಡ್ತಿದ್ರು. ಇದು ಒಂದು ಪ್ರತಿಭೆ. ಇದು ನಮಗೆ ಇಂಥ ಒಳ್ಳೆ ಒಂದು ಕ್ರೀಡೆ ಇಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈ ತರ ಅದರ ಪ್ರತಿಭೆ ಒಂದು ಅನಾವರಣ ಆದ್ರೆ ಏನು ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ. ಒಂದು ಕರಾವಳಿದೊಂದು ಸೊಗಡು ನಮ್ಮ ಬಯಲುಸೀಮೆ ಪ್ರದೇಶಕ್ಕೂ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ಈ ಬಾರಿ ಮೈಸೂರು ದಸರಾ ಇನ್ನೇನು ಹತ್ರ ಬಂತು. ಮೈಸೂರು ದಸರಾದಲ್ಲಿ ಈ ಸರಿ ಆಕರ್ಷಣೆ ಹೆಚ್ಚು ಮಾಡಬೇಕು ಅಂತ ಕಂಬಳನ ಆಯೋಜನೆ ಮಾಡಬೇಕು ಅಂತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಕಂಬಳ ಆಯೋಜನೆ ಬಗ್ಗೆ ನಮಗೇನು ಅಭಿಪ್ರಾಯ ಒಂದೇ ಅಲ್ಲ, ನಮ್ಮ ಇಡೀ ಸಂಸ್ಕೃತಿ ಏನಿದೆ, ಕರ್ನಾಟಕ ಸಂಸ್ಕೃತಿಲಿ ಏನಾಗಿದೆ, ಮೈಸೂರು ಮಹಾರಾಜರು ಪ್ರತಿಯೊಂದು ಜಿಲ್ಲೆಗಳನ್ನು ಅವರೇನು ವರ್ಗೀಕರಣ ಮಾಡಿರಲ್ಲ. ಎಲ್ಲ ಜಿಲ್ಲೆಯವರೆಗೂ ಪ್ರಾಮುಖ್ಯತೆ ಕೊಟ್ಟು ಮೈಸೂರು ಸಂಸ್ಥಾನ ಅಂತ ಇದ್ದಿದ್ದು. ಹಂಗಾಗಿ ಕಂಬಳ ಒಂದೇ ಅಂತಲ್ಲ, ಪ್ರತಿಯೊಂದು ಕಲೆಗೂ ಎಲ್ಲದಕ್ಕೂ ಬೆಲೆ ಕೊಟ್ಟು ಎಲ್ಲ ಸಂಸ್ಕೃತಿನೂ ಎಲ್ಲ ವರ್ಗಗಳು ಕಂಬಳ, ಪ್ರತಿಯೊಂದು ನಮ್ಮ ಡೊಳ್ಳು ಕುಣಿತ ಇರ್ಬೋದು, ಇದಿರ್ಬೋದು, ಕಂಸಾಲೆ ಇರ್ಬೋದು, ಪ್ರತಿಯೊಂದು ಇದನ್ನು ಆಯೋಜನೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಈ ಹಿಂದೆ ಬೆಂಗಳೂರಲ್ಲೂ ಕೂಡ ಕಂಬಳನ ಆಯೋಜನೆ ಮಾಡಿದ್ರು, ತುಂಬ ಜನ ಸೇರಿದ್ರು. ಹೀಗಾಗಿ ಅಲ್ಲಿ ಕೂಡ ಜನ ಸೇರ್ತಾರೆ ಅನ್ನೋದು ಸರ್ಕಾರದ ಅಭಿಪ್ರಾಯ. ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಸರ್, ಪ್ರತಿಯೊಂದನ್ನು ನಮ್ಮ ಕಲೆನ ತೋರಿಸಿದ್ರೆ ಎಲ್ಲರೂ ನೋಡ್ತಾರೆ ಸರ್. ಕಂಬಳ ಒಂದೇ ಅಂತಲ್ಲ, ಎಲ್ಲ ಕಲೆನೂ ನೋಡ್ತಾರೆ. ಯಾಕಂದರೆ ನಮ್ಮ ಜನ ಏನು ಅಂದರೆ, ಇಷ್ಟು ಸಾವಿರಾರು ಲಕ್ಷಾಂತರ ಜನ ಇಡೀ ಇಂಡಿಯಾದಿಂದ ಬಂದವ್ರನ್ನೇ ನಮ್ಮವರು ಹಾರೈಸ್ತಾರೆ ಅಂದಾಗ ಬರೀ ಕಂಬಳ ಒಂದೇ ಹರಿಸ್ತಾರ? ಎಲ್ಲ ಕಲೆನೂ ಹರಿಸ್ತಾರೆ ನಮ್ಮವರು. ಯಾಕಂದರೆ ಎಲ್ಲನೂ ಇವತ್ತವರೆಗೂ ಬೆಳೆಸಿರೋದೇ ನಮ್ಮ ಕರ್ನಾಟಕ ಮತ್ತು ನಮ್ಮ ಸಂಸ್ಕೃತಿ. ರಾಜಮನೆತನ ಇಮ್ಮಡಿ ಪುಲಕೇಶಿಯಿಂದ ಹಿಡಿದು ಇಲ್ಲಿವರೆಗೂ ನಾವು ಬೆಳೆಸಿರೋದೇ ನಮ್ಮ ಕನ್ನಡಿಗರು. ಇಡೀ ವಿಶ್ವದಲ್ಲಿ ವ್ಯಾಪಿಗೆ ನಾವು ಎಲ್ಲ ಕೊಡುಗೆನೂ ಕೊಟ್ಟಿದ್ದೀವಿ. ಅದರಲ್ಲಿ ಎಲ್ಲ ವರ್ಗೀಕರಣವೂ ಇದೆ ಸರ್. ಎಲ್ಲನೂ ಮಾಡಿದ್ರೆ ಒಳ್ಳೆಯದು ಸರ್, ಅನುಕೂಲ. ಎಲ್ಲರೂ ನಾವು ಸಂತೋಷ ಪಡ್ತೀವಿ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಮೈಸೂರು ಕಂಬಳ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಂದು ಒಪಿನಿಯನ್ ತಗೊಳ್ಳೋಣ. ಮೈಸೂರಿನಲ್ಲಿ ಕಂಬಳ ಆಯೋಜನೆ ಬೇಕಾ ಬೇಡವಾ? ಸರ್, ನಿಮ್ಮ ಹೆಸರು? ನಮಸ್ಕಾರ, ಪವನ್ ಕುಮಾರ್ ಅಂತ ಸರ್. ಈಗ ಮೈಸೂರಲ್ಲಿ ಕಂಬಳನ ಆಯೋಜನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಮೈಸೂರಿನಲ್ಲಿ ಕಂಬಳ ಆಗಬೇಕಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ? ಖಂಡಿತ ಆಗಬೇಕು. ಯಾಕಂದರೆ ನಮ್ಮ ಕಲೆ ಸಂಸ್ಕೃತಿನ ವಿಶ್ವಕ್ಕೆ ತೋರಿಸುವಂಥದ್ದು ಏಕೈಕ ಒಂದು ಸ್ಟೇಜ್ ಅಂದರೆ ಅದು ನಮ್ಮ ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಿ ಇಡೀ ವಿಶ್ವಕ್ಕೆ ನಮ್ಮ ಕನ್ನಡದ ಶ್ರೇಷ್ಠತೆ, ನಮ್ಮ ಎಲ್ಲ ಊರಿನ ಏನು ನಮ್ಮ ನಡೆಸ್ತಾ ಇದ್ದೀವಲ್ಲ ತಲಾಂತರಗಳಿಂದ ಆಯೋಜನೆ ಮಾಡುವಂಥ ಕಲೆಯನ್ನು ಪ್ರದರ್ಶನ ಮಾಡೋದು ಬಹಳ ಒಳ್ಳೆಯದು. ಅದು ನನ್ನ ಅಭಿಪ್ರಾಯ ಸರ್. ಕೆಲವ್ರಿಗೆ ಮಾತಾಡೋ ಪ್ರಕಾರ ಬರೀ ಕಂಬಳ ಒಂದೇ ಸಾಕ, ಬೇರೆ ಸ್ಥಳೀಯ ಕ್ರೀಡೆಗಳು, ಸ್ಥಳೀಯ ಇದನ್ನ ಸಂಸ್ಕೃತಿಯನ್ನು ನಾವು ಪ್ರತಿಬಿಂಬಿಸಬಾರ್ದ, ಕಂಬಳನೇ ಯಾಕೆ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಎಲ್ಲನೂ ತೋರಿಸ್ಲಿ, ಕಂಬಳ ಒಂದೇ ಅಲ್ಲ, ಎಲ್ಲನೂ ತೋರಿಸಿ. ಯಕ್ಷಗಾನ ತೋರಿಸ್ಲಿ. ಈಗ ಆಲ್ರೆಡಿ ಸಂಗೀತ ಕಲಾಗೋಷ್ಠಿಗಳೆಲ್ಲ ನಡೀತಾ ಇರುತ್ತೆ. ಆ ಥರ ಯಕ್ಷಗಾನ ಮಾಡಲಿ, ಕಂಬಳ ಮಾಡಲಿ. ಮತ್ತು ನಾರ್ತ್ ಕರ್ನಾಟಕದಿಂದ ಉತ್ತರ ಕರ್ನಾಟಕದ ಪ್ರಸಿದ್ಧ ಮಲ್ಲಯುದ್ಧಗಳು ನಡೀತಾ ಇದೆ. ಅದನ್ನು ಆಲ್ರೆಡಿ ನಡೆದಿರೋದ್ರಿಂದ ಅದು ಚೆನ್ನಾಗೇ ಇರುತ್ತೆ. ಎಲ್ಲ ನೋಡೋರಿಗೆ ಜನ ಬರ್ತಾರೆ. ಪಂಚ್ ಮೆರವಣಿಗೆ, ದಸರಾ ಅನ್ನೋ ಒಂದು ದೊಡ್ಡ ಸ್ಟೇಜಲ್ಲಿ ತೋರಿಸೋವಂಥದ್ದು ಭಾಳ ಹೆಮ್ಮೆಯ ವಿಷಯ. ನಮಗೆ ಕರ್ನಾಟಕದ ಒಂದು ಸಂಸ್ಕೃತಿನ ತೋರ್ಸೋಕ್ಕೆ ಒಂದು
ಪ್ರಾಪರ್ ಸ್ಟೇಜ್ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ದಸರಾ ಕಂಬಳದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾರ್ವಜನಿಕರು ಮೈಸೂರಿನಲ್ಲಿ ಕಂಬಳ ಆಯೋಜನೆ ಆಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇಲ್ಲೊಂದು ಒಪಿನಿಯನ್ ತಗೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಗಿರೀಶ್ ಅಂತ. ಸರ್, ಈಗ ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬೇಕು, ಆ ದಸರಾದ ಆಕರ್ಷಣೆ ಹೆಚ್ಚಿಸಬೇಕು ಅಂತ ಹೇಳಿ ಕಂಬಳ ಆಯೋಜನೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಕಂಬಳ ಮೈಸೂರಿನಲ್ಲಿ ಬೇಕಾ? ನಿಮ್ಮ ಅಭಿಪ್ರಾಯ ಯಾಕೆ ಸರ್? ಏಕೆ ಅಂದರೆ ಅದು ಕರಾವಳಿಯ ಒಂದು ಇದು ಏನು ಆಟ, ಅದು ಅಲ್ಲಿಗೆ ಸೀಮಿತವಾಗಿರಬೇಕು. ಇಲ್ಲಿ ಇದು ಬಯಲು ಸೀಮೆ ಮೈಸೂರು, ಇಲ್ಲಿ ಅದು ಸರ್ವೋಪಯೋಗ ಅಂತ ನಮ್ಮ ಲೆಕ್ಕಾಚಾರ. ಸರ್, ಈಗ ದಸರಾ ಅಂತಂದ್ರೆ ಅದೊಂದು ನಾಡ ಹಬ್ಬನೇ. ನಾವು ಹಲವಾರು ಸ್ಥಳೀಯ ಗ್ರಾಮೀಣ ಸಂಸ್ಕೃತಿಗಳನ್ನೆಲ್ಲ ಅದರಲ್ಲಿ ಪ್ರದರ್ಶನ ಮಾಡ್ತೀವಿ. ಸೊ ಕೆಲವರು ಹೇಳೋ ಪ್ರಕಾರ ಕಂಬಳ ಯಾಕೆ ಆಗಬಾರ್ದು ಮೈಸೂರಿನಲ್ಲಿ ಅಂತ. ಮೈಸೂರಿನಲ್ಲಿ ಆಗಬಾರ್ದು ಅಂದರೆ ಅದು ಎಲ್ಲಿಗೆ ಸೀಮಿತವಾಗಿರಬೇಕು, ಆ ಕಲ್ಚರ್ ಅಲ್ಲಿರಬೇಕು. ಇಲ್ಲಿಗೆ ಹೊಸ್ದಾಗ್ತದ ಅವಶ್ಯಕತೆ. ಇಲ್ಲಿ ನಾಡ ಹಬ್ಬ, ಮೈಸೂರು ನಾಡ ಹಬ್ಬಕ್ಕೆ ಬೇರೆ ಥರ ಸಾವಿರ ಡೊಳ್ಳು ಕುಣಿತ, ಇನ್ನೂ XYZ ಸುಮಾರಿವೆ ಅಲ್ವಾ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾವಿರಾರು ಇವೆ. ಅದು ಅಲ್ಲಿದ್ದರೆ ಅದು ಮರ್ಯಾದೆ ಅವತ್ತಿನ ನಡ್ಸ್ಕೊಂಡ್ಬಂದ್ರೆ ಅಲ್ಲಿ. ಇವಾಗ ಜಲ್ಲಿಕಟ್ಟು ಅಂತಾರೆ, ಅದು ತಮಿಳ್ನಾಡಿಗೆ ಸೀಮಿತ ಆಗಿರಬೇಕು, ಅದು ಇಲ್ಲಿಗೆ ಸೀಮಿತ ಆಗಿರ್ಬೋದು, ಆ ಥರ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ವಾಸು ಅಂತ. ಸರ್, ಈಗ ಮೈಸೂರು ದಸರಾ ಇನ್ನೇನು ಹತ್ರ ಬಂತು. ಮೈಸೂರು ದಸರಾನ ಆಕರ್ಷಣೆ ಹೆಚ್ಚು ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಬಾರಿ ಕಂಬಳ ಆಯೋಜನೆ ಮಾಡಬೇಕು ಅಂತಿದೆ ಮೈಸೂರಿನಲ್ಲಿ. ಕೆಲವರು ಹೇಳ್ತಾರೆ ಆಗಲಿ ಅಂತ, ಇನ್ನು ಕೆಲವರು ಹೇಳ್ತಾರೆ ಆಗಬಾರ್ದು ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಯಾಕೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಸ್ಥಳೀಯ ಗ್ರಾಮೀಣ ಕ್ರೀಡೆ ಅದು ಅಲ್ಲಿಗೆ ಇರಲಿ, ಇಲ್ಲಿಗೆ ಬೇಡ ಅಂತ. ಸೊ ನಿಮ್ಮ ಅಭಿಪ್ರಾಯ ಪ್ರಕಾರ? ಕರ್ನಾಟಕದಲ್ಲಿ ಗ್ರಾಮೀಣ ಕ್ರೀಡೆ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಒಂದೇ ಅಲ್ವಾ. ಅದು ಯಾಕೆ ಬೇಡ ಅಂತ ಇದ್ದಾರೆ ಅವರು, ಅದು ಮೇನ್ ಇಂಪಾರ್ಟೆಂಟು. ಬಟ್ ಅದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಪುರಾತನ ಕಾಲದಿಂದ ನಡ್ಕೊ ಬಂದಿರೋದು. ಈ ಕಂಬಳ ಅಂತ ಅಂದರೆ ಎಲ್ಲದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗಾಗಿ ಇದನ್ನು ಮಾಡಿದ್ರೇ ಉತ್ತಮ ಅಂತ ನಾನು ಹೇಳ್ತೀನಿ. ಇವ್ರು ಏನಕ್ಕೆ ಇವರು ರಾಜಕೀಯದಲ್ಲಿ ಇದರಲ್ಲಿ ಏನಕ್ಕೆ ಇವ್ರು ಮಾಡ್ತಾ ಇಲ್ಲ, ಇವ್ರದ್ದು ಏನೇನು ಒಳಮರ್ಮಗಳು ಏನೇನಿದೆಯೋ, ಇವ್ರು ಏನಕ್ಕೆ ದ್ವೇಷ ಮಾಡ್ತಾ ಇದ್ದಾರೋ, ಅದು ಮಂಗಳೂರು ಕ್ರೀಡೆ ಆಗಿರೋದ್ರಿಂದ ಇಲ್ಲಿ ಮಾಡಬಾರ್ದು ಅಂತ ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ಇವರು ರಾಜಕಾರಣಿನಲ್ಲಿ ಇವರು ಏನೇನು ಇವ್ರದ್ದು ವಿಚಿತ್ರವಾದ ಏನೇನೋ ಸಮಸ್ಯೆಗಳು ಇರ್ತವೆ. ಹಾಗಾಗಿ ಅದು ಬೇಡ ಅಂತ ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ನನ್ನ ಒಪಿನಿಯನ್ನು ಏನು ಹೇಳ್ತೀನಿ ಅಂದರೆ, ಕಂಬಳ ಅನ್ನೋದು ಒಂದು ತುಂಬ ಒಳ್ಳೆ ಕ್ರೀಡೆ. ಅದು ಪುರಾತನ ಕಾಲದ್ದು, ಅದು ಮಾಡಬೇಕು ಅಂತಲೇ ಇನ್ನೂ ಅದ್ಭುತವಾಗಿರುತ್ತೆ. ಮೈಸೂರು ದಸರಾ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡಬೇಕು ಅಂತಲೇ ನನ್ನ ಇದು. ಇವರು ರಾಜಕಾರಣಿಗಳೆಲ್ಲ ರಾಜಕೀಯ ಮಾಡಿಕೊಂಡು ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್, ಇನ್ನೇನು ಮೈಸೂರು ದಸರಾ ಬರ್ತದೆ. ಸೊ ದಸರಾದಲ್ಲಿ ಈ ಸರಿ ಸ್ವಲ್ಪ ಸ್ಪೆಷಲ್ ಅನ್ನೋದಕ್ಕೆ ಕಂಬಳ ಆಯೋಜನೆ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಅಲ್ಲಿ ಕಂಬಳ ಬೇಡ ಅಂತ, ಇನ್ನು ಕೆಲವರು ಹೇಳ್ತಾರೆ ಕಂಬಳ ಮಾಡಲಿ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಕಂಬಳ ಅಂತ ಹೇಳೋದು ಒಂದು ಉತ್ತಮವಾದ ಕ್ರೀಡೆ. ಮಂಗಳೂರಲ್ಲಿ ಪರ್ಟಿಕ್ಯುಲರ್ ಆಗಿ ದಕ್ಷಿಣ ಕನ್ನಡದಲ್ಲಿ ಬಹಳ ವರ್ಷಗಳಿಂದ ಆಚರಣೆ ಮಾಡುವಂಥ ಒಂದು ಕ್ರೀಡೆ ಅದು ಒಂದು ಉತ್ತಮವಾದ ಕ್ರೀಡೆ. ಬಟ್ ಆದರೆ ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ. ಬಟ್ ಅದನ್ನು ಮೀರಿ ಸಹ ಅದನ್ನು ಒಂದು ಉತ್ತಮವಾದ ಕ್ರೀಡೆ ಅಂತ ಹೇಳ್ಬೋದು. ಪ್ರಾಣಿ ಹಿಂಸೆ ಒಂದು ಬಿಟ್ಟರೆ ಅದರಲ್ಲಿ ಉತ್ತಮವಾದ ಕ್ರೀಡೆ ಅಂತ ಹೇಳ್ಬೋದು. ಅದು ಅಲ್ಲಿಗೆ ಸೀಮಿತ ಆಗಿರೋದ್ರಿಂದ ಅದನ್ನು ಬೇರೆ ಜಾಗದಲ್ಲಿ ಮಾಡೋದೇನು ತಪ್ಪೇನಿಲ್ಲ. ಆ ಕ್ರೀಡೆ ಈಗ ಎಷ್ಟೋ ಕ್ರೀಡೆಗಳು ಒಂದು ಜಾಗದಲ್ಲಿ ಆಗಿದ್ದ ಕ್ರೀಡೆಗಳು ಮತ್ತು ಇನ್ನೊಂದು ಜಾಗಗಳಲ್ಲೆಲ್ಲ ಅದನ್ನು ಪ್ರದರ್ಶನ ಮಾಡ್ತಿರೋದು. ಅದಕ್ಕೇನು ಸಂಬಂಧ ಏನಿಲ್ಲ, ಅದಕ್ಕೆ ಮಾಡಬಾರ್ದು ಅಂತ ಏನಿಲ್ಲ. ಕ್ರೀಡೆಗಳು ಎಲ್ಲಿ ನಡೆದ್ರೂ ಕ್ರೀಡೆನೇ. ಬಟ್ ಆ ಕ್ರೀಡೆಯನ್ನು ಉತ್ತಮವಾಗಿ ನಡೆಸೋದು ಅದು ಇದೆಯಲ್ಲ, ಅದು ರಾಜಕೀಯ ಬಿಟ್ಟು ಕ್ರೀಡೆಯಾಗಿ ಪರಿಗಣಿಸಿ ನಡೆಸೋದು ಉತ್ತಮ ಅನಿಸ್ತದೆ. ಈಗ ಕೆಲವರು ಹೇಳ್ತಾರೆ ಈ ಮೈಸೂರಿನಲ್ಲಿ ಆ ಒಂದು ಸ್ಥಳೀಯ ಕ್ರೀಡೆ ಬೇಕಾ, ಅಂದರೆ ಆ ಸ್ಥಳೀಯ ಕ್ರೀಡೆನ ಇಲ್ಲಿಗೆ ತೊಗೊಂಬಂದು ಹಾಳು ಮಾಡಬೇಡಿ ಅಂತ ಕೆಲವರು ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ? ಅಲ್ಲ, ಮೈಸೂರಲ್ಲಿ ಆಡುವಂಥ ಎಷ್ಟೋ ಕ್ರೀಡೆಗಳು ಮಂಗಳೂರಲ್ಲಿ ಆಡ್ತಾರೆ, ಬೇರೆ ಬೇರೆ ಜಾಗದಲ್ಲಿ ಆಡ್ತಾರೆ. ಸೊ ಹಾಗಾಗಿ ಕ್ರೀಡೆಗೆ ಎಲ್ಲೇ ಇಲ್ಲ. ಕ್ರೀಡೆ ಎಲ್ಲಿ ಬೇಕಾದ್ರೂ ಆಡ್ಬೋದು. ಕ್ರೀಡಾ ಭಾವನೆ ಇರೋರು ಎಲ್ಲಿ ಬೇಕಾದ್ರೂ ಯಾವ ಕ್ರೀಡೆನ ಆಡ್ಬೋದು. ಆದರೆ ಎನ್ವೈರ್ಮೆಂಟಲ್ಲಿ ಅಂದರೆ ನೈಸರ್ಗಿಕವಾಗಿ ಬೇಕಾಗಿರುವಂಥ ಸವಲತ್ತುಗಳು ಆ ಕ್ರೀಡೆ ನಡೆಸಲಿಕ್ಕೆ ಮೈಸೂರಲ್ಲಿ ಇದೆಯಾ ಇಲ್ಲವಾ? ಇದ್ದರೆ ಆ ಕ್ರೀಡೆ ನಡೆಸಲಿಕ್ಕೇನು, ಆದರೆ ಅಲ್ಲಿ ಆ ಸಲಕರಣೆಗಳಿಲ್ಲ ಅಂದಾಗ ಎನ್ವೈರ್ಮೆಂಟಲ್ಲಿ ಡಿಸ್ಟರ್ಬ್ ಮಾಡಿಕೊಂಡು ಮಾಡೋವಂಥದ್ದಿದೆಯಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬೋದು. ಬಟ್ ಅಲ್ಲಿ ಕ್ರೀಡೆ ಮಾಡಲಿಕ್ಕೆ ಎಲ್ಲ ಸೌಕರ್ಯಗಳಿದ್ದರೆ ಕ್ರೀಡೆ ನಡೆಸಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಬಟ್ ಆ ಕ್ರೀಡೆ ಮಾಡಲಿಕ್ಕೋಸ್ಕರ ಎಷ್ಟೋ ಜಾಗಗಳನ್ನು ಹಾಳು ಮಾಡಿ ಅಥವಾ ಮರಗಿಡಗಳನ್ನು ಕಡಿದು ಮಾಡೋದಕ್ಕೆ ಇಲ್ಲ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಕ್ರೀಡೆ ಇರೋದ್ರಿಂದ ಮಂಗಳೂರಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಇಂಥ ಕ್ರೀಡೆಗಳು ಸಾಧಾರಣವಾಗಿ ವರ್ಷ ಬೇರೆ ಬೇರೆ ಜಾಗದಲ್ಲಿ ನಡೆಯೋದ್ರಿಂದ ಅಲ್ಲೇ ಸಹ ಜನಗಳು ಹೋಗಿ ನೋಡ್ಬೋದು. ಸೊ ಅಲ್ಲಿನ ಕ್ರೀಡೆ ಜನಗಳು ಇಲ್ಲಿ ಹೋಗಿ ನೋಡೋದ್ರಿಂದ ಸೊ ಆ ಒಂದು ಬಾಂಧವ್ಯ ಬೆಳೆಯುತ್ತೆ. ಜಿಲ್ಲೆಯಿಂದ ಜಿಲ್ಲೆಗಳಿಗೆ ಆಗುವಂಥ ಕ್ರೀಡೆಗಳು. ಸೊ ಅದು
ಅದನ್ನು ಓಕೆ, ಬಟ್ ಆದರೆ ಮಾಡಲೇಬಾರ್ದು ಅನ್ನೋದಕ್ಕೆ ಯಾವ ಒಂದು ಇದು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬೇಕಾ, ಇದ್ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಇದಾಗಿತ್ತು. ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ ವಿಶ್ವ. ನಮಸ್ಕಾರ.